ಸರ್ ಈಗ ಸ್ಟೂಡೆಂಟ್ಸ್ ತುಂಬಾ ಜನ ಆಪ್ಷನ್ ಎಂಟ್ರಿ ಬಗ್ಗೆ ಡೌಟ್ಸ್ ಕೇಳ್ತಾ ಇದ್ದಾರೆ. ಓಕೆ ನಾಗೇಶ್. ಸೊ ನೀವು ನಾನು ಸ್ಟೂಡೆಂಟ್ಸ್ ಏನೇ ಡೌಟ್ ಕೇಳಿದ್ರೆ ಅದನ್ನೆಲ್ಲ ಮೆಜಾರಿಟಿ ಡೌಟ್ಸ್ ನಾನು ಕೇಳ್ತೀನಿ. ಓಕೆ ಸೊ ನೀವು ಒಂದೊಂದನೇ ನನಗೆ ಡೌಟ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಖಂಡಿತ ನಾಗೇಶ್. ಸೊ ಈಗ ಆಪ್ಷನ್ ಎಂಟ್ರಿಯಲ್ಲಿ ಓಕೆ ಹೌ ಮೆನಿ ಆಪ್ಷನ್ ಶುಡ್ ಐ ಎಂಟರ್ ಅಂತ ಒಂದು ಸ್ಟೂಡೆಂಟ್ ಕೇಳಿದಾರೆ. ಸರ್ ಏನ್ ಗೊತ್ತಾ, ಯಾವಾಗ್ಲೂ ಅಷ್ಟೇ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪ್ಷನ್ ಎಂಟ್ರಿ ಕೊಡಬೇಕು. ಸರ್ ಮಿನಿಮಮ್ 80 ಮಿನಿಮಮ್ 20 ಮೇಲೆ ಕೊಡ್ಲೇಬೇಕು ಅಂತ ಕೆಎ ರೂಲ್ಸ್ ಇದೆ ಸರ್. ಸೊ ನೀವು ಅಟ್ಲೀಸ್ಟ್ 8 ಈಗ ಎಕ್ಸಾಂಪಲ್ ನಿಮ್ಗೆ ರ್ಯಾಂಕಿಂಗ್ ವಿತಿನ್ 2000 ಇಲ್ಲ 5000 ಬಂತು ಅಂತಂದ್ರೆ ಒಂದು 30-40 ಆಪ್ಷನ್ ಕೊಟ್ರೆ ಸಾಕು ಸರ್. ಬಟ್ ರ್ಯಾಂಕಿಂಗ್ ಇಸ್ ಮೋರ್ ದನ್ 1 lakh ಬಂತು, 1.5 lakh ಬಂತು, ಇಲ್ಲ ಅದರ 1,80,000 ಬಂತು ಅಂದ್ರೆ ನನ್ನ ಪ್ರಕಾರ ನೀವು ಅಬೌವ್ 120 ಆಫ್ 130 ಆಫ್ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡ್ಲೇಬೇಕಾಗುತ್ತೆ. ಸರ್ ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ. ವಾಟ್ ಹ್ಯಾಪನ್ ಇಫ್ ಐ ಡೋಂಟ್ ಗೆಟ್ ಮೈ ಫಸ್ಟ್ ಆಪ್ಷನ್ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸೊ ಅಲ್ಲಿ ಮೇಜರ್ ಆಫ್ ಸ್ಟೂಡೆಂಟ್ಸ್ ಇಲ್ಲೇ ತಪ್ಪು ಮಾಡೋದು. ನಿಮ್ಗೆ ಏನ್ ಅನ್ಸ್ಬಿಡುತ್ತೆ ಅಂದ್ರೆ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ನಂಬರ್ ಆಫ್ ಕಾಲೇಜ್ ಏನ್ ಮಾಡ್ತೀರಾ, ಕಡಿಮೆ ಹಾಕ್ಬಿಡ್ತೀರಾ. ಸೊ ನಿಮ್ಗೆ ಸಿಕ್ಕಿರೋ ರ್ಯಾಂಕಿಂಗ್ ಆ ಕಾಲೇಜ್ ಟಾಪ್ ಸಿಕ್ಕದೇ ಇಲ್ಲ. ಸೊ ಅವಾಗ ಏನ್ ಮಾಡ್ಬೇಕಾಗುತ್ತೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲೇಜ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಫಸ್ಟ್ ರೌಂಡ್ ಸೀಟ್ ಸೆಲೆಕ್ಟ್ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಸೀಟ್ ಸೆಲೆಕ್ಟ್ ಆಗ್ಲಿಲ್ಲ ಅಂತ ಅನ್ಕೊಳ್ಳಿ, ಒಂದು ಆಪ್ಷನ್ ಬರುತ್ತೆ ಕೆಇಎದಲ್ಲಿ. ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಬೇಕು ಅಂತ ಅಂದ್ರೆ ನಂಗೆ ಕಾಲೇಜ್ ಸರೆಂಡರ್ ಮಾಡ್ಬಿಡ್ತೀನಿ, ನಾನು ಐ ಗೋ ಫಾರ್ ಸೆಕೆಂಡ್ ಆಪ್ಷನ್ ಎಂಟ್ರಿ ಅಂತ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಡಿಪೆಂಡ್ ಅಪಾನ್ ದ ಕ್ಯಾಟಗರಿ ಆಗುತ್ತೆ ಸರ್. GM ಕ್ಯಾಟಗರಿಗೆ ಬೇರೆ, SC ಗೆ ಬೇರೆ, ST ಗೆ ಬೇರೆ, ಕ್ಯಾಟಗರಿ 1 ಗೆ ಬೇರೆ, ಆ ತರ ಇರುತ್ತೆ. ಸೊ GM ಅವ್ರು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ಫೀಸ್ ಪೇ ಮಾಡ್ಬೇಕಾಗುತ್ತೆ. ಅವರು ಸೆಕೆಂಡ್ ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡ್ ಹೋಗ್ಬೇಕು ಅಂದ್ರೆ ಫೀಸ್ ಪೇ ಮಾಡಿ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ಕ್ಯಾಟಗರಿ 1 ಮತ್ತೆ ಕ್ಯಾಟಗರಿ 1 ವರ್ಗೂ ಅವ್ರು ಫೀಸ್ ಪೇ ಮಾಡ್ಬೇಕಾಗುತ್ತೆ. ಫಾರ್ ಇಲ್ಲಿ ಏನಾಗುತ್ತೆ, SC ST ಅವ್ರಿಗೆ ಏನಾಗುತ್ತೆ ಅಂತ ಸೆಕೆಂಡ್ ಆಪ್ಷನ್ ಎಂಟ್ರಿಗೆ ಹೋಗ್ಬೇಕಾದ್ರೆ ಅವ್ರು ಮಿನಿಮಮ್ 500 rupees ಏನೋ ಪೇ ಮಾಡ್ಬೇಕಾಗುತ್ತೆ ಸರ್, ಅಷ್ಟೇ. ಅವ್ರು ಸೆಕೆಂಡ್ ಆಪ್ಷನ್ ಎಂಟ್ರಿಗೆ ಹೋಗ್ಬಿಟ್ಟು ತಿರ್ಗಿ ರಿಫ್ರೆಶ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಸರ್. ಸರ್ ಈಗ ಇನ್ ಕೇಸ್ ಈಗ ನಾನು ಅಪ್ಲಿಕೇಶನ್ ಫಿಲ್ ಮಾಡ್ತೀನಿ, ಆಪ್ಷನ್ ಎಂಟ್ರಿ ಮಾಡ್ತೀನಿ, ಸೊ ಸಡನ್ ಆಗಿ ನಾನು ರೀಅರೇಂಜ್ ಮಾಡ್ಬೇಕು ಆರ್ಡರ್ನ ಅಂದ್ರೆ ಮಾಡ್ಬೋದಾ? ಸರ್ ಇಲ್ಲಿ ಏನಾಗುತ್ತೆ ಗೊತ್ತಾ, ನೀವು ಆಪ್ಷನ್ ರೀಅರೇಂಜ್ ಮಾಡ್ಬೇಕಂದ್ರೆ ಬಿಫೋರ್ ಸಬ್ಮಿಟಿಂಗ್ ಮಾಡಕ್ಕಿಂತ ಮುಂಚೆ ಒಂದು ಪ್ರಿವ್ಯೂ ಕೇಳುತ್ತೆ ಸರ್. ಆ ಪ್ರಿವ್ಯೂಕ್ಕಿಂತ ಮುಂಚೆ ನಂಬರ್ ಆಫ್ ಟೈಮ್ಸ್ ಎಷ್ಟು ಬೇಕಾದ್ರೂ ನೀವು ಶಫಲ್ ಮಾಡ್ಬೋದು. ಸೊ ಒಂದ್ಸಲ ಸಬ್ಮಿಟ್ ಆದ್ಮೇಲೆ ಯು ಶುಡ್ ವೇಟ್ ಫಾರ್ ಸೆಕೆಂಡ್ ರೌಂಡ್ ಓನ್ಲಿ. ದೆನ್ ಸೆಕೆಂಡ್ ರೌಂಡ್ ಅಲ್ಲಿ ಮಾತ್ರ ರೀಶಫಲ್ ಮಾಡಕ್ ಸಾಧ್ಯ. ಸರ್ ಈಗ ಇನ್ನೊಬ್ಬ ಸ್ಟೂಡೆಂಟ್ ಒಂದು ಕ್ವಶನ್ ಕೇಳಿದಾನೆ. ನನ್ಗೆ ಯಾವ್ದೋ ನಂದು ರ್ಯಾಂಕ್ ತುಂಬಾ ಜಾಸ್ತಿ ಬಂದಿದೆ, ನನ್ ಡ್ರೀಮ್ ಕಾಲೇಜ್ ನನ್ಗೆ ತುಂಬಾ ಒಂದ್ 4-5 ಡ್ರೀಮ್ ಕಾಲೇಜ್ ಇದೆ. ಸೊ ನನ್ ರ್ಯಾಂಕ್ ಸಿಗೋದಿಲ್ಲ ಅಂತ ಗೊತ್ತಿದೆ, ಆದ್ರೂ ನಾನು ಎಂಟ್ರಿ ಮಾಡ್ಬೋದಾ? ಸರ್ ಖಂಡಿತ ನೀವು 0.001% ಕೂಡ ನೀವು ಟ್ರೈ ಮಾಡ್ಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ, ಸೊ ಈ ತರ ರ್ಯಾಂಕ್ ಬಂದಿರೋರಿಗೆ 1,80,000 ತರ ರ್ಯಾಂಕ್ ಬಂದಿರೋ ಸ್ಟೂಡೆಂಟ್ಸ್ ಎಲ್ಲ ಏನ್ ಮಾಡಕ್ಕೆ ಹೇಳಿದ್ರೆ, ನಾವು ಅಪ್ ಟು ರೌಂಡ್ 3 or ರೌಂಡ್ 4 ಎಕ್ಸ್ಟೆಂಡ್ ರೌಂಡ್ ಒಂದು ಬಿಡ್ತಾರೆ, ಸೀಟ್ಸ್ ಮಿಕ್ಕಿದೆ ಅಲ್ಲಿವರೆಗೂ ಟ್ರೈ ಮಾಡಿ. ಏನಕ್ಕೆ ಅಂತಂದ್ರೆ ನೀಟ್ ಬರ್ದಿರೋ ಸ್ಟೂಡೆಂಟ್ಸ್ ಕೂಡ ಇಲ್ಲಿ ಟ್ರೈ ಮಾಡ್ತಿರ್ತಾರೆ. ಅವ್ರಿಗೆ ಯಾಕಂದ್ರೆ ಇವಾಗ ನಿಮಗೆ ಗೊತ್ತಿರೋದಾಗೆ ನೀಟ್ ಎಕ್ಸಾಮ್ ಡಿಲೇ ಆಗಿದೆ, ಅದು ರಿಸಲ್ಟ್ ಬರೋದು ಲೇಟ್ ಆಗುತ್ತೆ. ಸೊ ಹುಡುಗರು ಏನ್ ಮಾಡಿರ್ತಾರೆ, ಇಲ್ಲೂ ಕೂಡ ರಿಸಲ್ಟ್ ಅಪ್ಲೈ ಮಾಡಿರ್ತಾರೆ, ನೀಟ್ ಎಕ್ಸಾಮ್ ಕೂಡ ವೇಟ್ ಮಾಡ್ತಾರೆ. ಎಕ್ಸಾಮ್ ಅವ್ರಿಗೆ ನೀಟ್ ಅಲ್ಲಿ ಏನಾದ್ರು ಸೀಟ್ ಸಿಕ್ಬಿಡ್ತು ಅಂತಂದ್ರೆ ಇಲ್ಲಿ ಅವ್ರಿಗೆ ಸೆಲೆಕ್ಟ್ ಆಗಿರೋ ಫಸ್ಟ್ ರೌಂಡ್ ಇಲ್ಲ ಸೆಕೆಂಡ್ ರೌಂಡ್ ಅಲ್ಲಿ ಆಗಿರೋ ಸೀಟ್ಸ್ ಕನ್ಫರ್ಮ್ ಆಗಿರುತ್ತಲ್ಲ, ಅದನ್ನ ಅವ್ರು ಏನ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಸೊ ಅನ್ಫಿಲ್ಡ್ ಸೀಟ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ರೌಂಡ್ ತಿರುಗಿ ತಗೊಂಡ್ ಬಿಡ್ತಾರೆ. ಸೊ ರೌಂಡ್ ಸೀಟ್ ತಗೊಂಡು ಬಿಟ್ಟಾಗ ಏನಾಗುತ್ತೆ, ಅಲ್ಲಿ ಅನ್ಫಿಲ್ಡ್ ಸೀಟ್ಸ್ ತಿರ್ಗಿ ನಿಮ್ಗೆ ಇಷ್ಟ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ ನಿಮ್ಗೆ ಅಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಸರ್ ಈಗ ಆಪ್ಷನ್ ಎಂಟ್ರಿಲಿ ಆರ್ಡರ್ ಮ್ಯಾಟರ್ ಆಗುತ್ತಾ? ಸರ್ ಖಂಡಿತ ಆರ್ಡರ್ ಮ್ಯಾಟರ್ ಆಗುತ್ತೆ ಸರ್. ಕೆಲವು ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ಒಂದು ಡ್ರೀಮ್ ಬ್ರಾಂಚ್ ಅಂತ ಹೆಸರುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಇಸ್ ಡಿಪೆಂಡ್ ಅಪಾನ್ 2 ಕ್ಯಾಟಗರೀಸ್ ಇರುತ್ತೆ. ಒಬ್ರು ಕಾಲೇಜ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಇನ್ನೊಬ್ರು ಕೋರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಇಲ್ಲಿ ಕಾಲೇಜ್ ಡಿಪೆಂಡ್ ಆಗಿರೋದು ನಂಗೆ ಯಾವುದೇ ಕಾಲೇಜ್ ಸಿಕ್ಕರೂ ಪರವಾಗಿಲ್ಲ, ನಾನು CS ಓದ್ಬೇಕು ಅಂತ ಅವರ 1 ಕ್ಯಾಟಗರಿ. ಇನ್ನೊಬ್ರು ಹೇಳ್ತಾರೆ, ಇಲ್ಲ ನಂಗೆ RVNS ಸಿಗ್ಬೇಕು, ಇಲ್ಲ BMS ಸಿಕ್ಕಿದ್ರು ಅಲ್ಲಿ ಆ ಕಾಲೇಜಲ್ಲಿ ಯಾವುದೇ ಕೋರ್ಸ್ ಸಿಕ್ಕರೂ ಮಾಡೋದ 1 ಕ್ಯಾಟಗರಿ ಇರುತ್ತೆ. ಸೊ ಇಟ್ಸ್ ಡಿಪೆಂಡ್ ಅಪಾನ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಸರ್. ಸರ್ ಈಗ ಒಂದು ಸ್ಟೂಡೆಂಟ್ ಕ್ವಶನ್ ಕೇಳಿದಾನೆ, ನಾನು ಒಂದೇ ಕಾಲೇಜಲ್ಲಿ ಬೇರೆ ಬ್ರಾಂಚ್ಗೆ ಅಪ್ಲೈ ಮಾಡ್ಬೋದು? ಖಂಡಿತ ಅಪ್ಲೈ ಮಾಡ್ಬೋದು. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಒಂದು RV ಕಾಲೇಜ್ ತಗೊಳ್ಳಿ, RV ಕಾಲೇಜ್ CSE, ತಿರ್ಗಾ RV ಕಾಲೇಜ್ CS ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, RV ಕಾಲೇಜ್ CS ಇನ್ ಸೈಬರ್ ಸೆಕ್ಯೂರಿಟಿ, RV ಕಾಲೇಜ್ CS ಇನ್ ಮೆಷಿನ್ ಲರ್ನಿಂಗ್, ಸೊ RV ಕಾಲೇಜ್ CS ಇನ್ ಡಿಫ್ರೆಂಟ್ ಬ್ರಾಂಚಸ್. ಸೊ ಆ ತರ ಆಟೋ ಕೊಡ್ಕೊಂಡು ಹೋಗ್ಬೋದು. ಬೇಕಾದ್ರೆ ಅಲ್ಲಿ RV ಕಾಲೇಜ್ CS ಇನ್ EC, ತಿರ್ಗಾ RV ಕಾಲೇಜ್ CS ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್. ಸೊ ಆ ತರ ಬ್ರಾಂಚ್ ಕೊಡ್ಕೊಂಡು ಹೋಗ್ಬೋದು ಸರ್. ಸರಿ ಸರ್, ಈಗ ಏನು ಆಪ್ಷನ್ ಎಂಟ್ರಿ ಮಾಡ್ತೀವಿ, ಏನ್ ಆಪ್ಷನ್ ಎಂಟ್ರಿ ಆದ್ಮೇಲೆ ಏನಾಗುತ್ತೆ ನೆಕ್ಸ್ಟ್? ಸರ್ ಫಸ್ಟ್ ಆಪ್ಷನ್ ಎಂಟ್ರಿ ಏನಾಗುತ್ತೆ ಅಂತಂದ್ರೆ, ಡಿಪೆಂಡ್ ಅಪಾನ್ ದ ರ್ಯಾಂಕಿಂಗ್ ಬೆಲೆ ಸೀಟ್ ಅಲಾಟ್ ಆಗ್ತಾ ಬರುತ್ತೆ ಸರ್. ಸೊ ಫಸ್ಟ್ ಗೆ ಯಾರೋ ನಂಬರ್ 1 ರ್ಯಾಂಕಿಂಗ್ ತಂದಿರ್ತಾನೆ, ಅವ್ನು RV ಕಾಲೇಜ್ CSE ಆಗಿದೆ, ಅವ್ನು RV ಕಾಲೇಜ್ CSE ಬ್ಲಾಕ್ ಆಗ್ಬಿಡುತ್ತೆ. ಸೊ ಅದೇ ತರ ಯಾರ್ಯಾರಿಗೆ ರ್ಯಾಂಕಿಂಗ್ ಪ್ರಿಫರೆನ್ಸ್ ಇರುತ್ತೆ ಸರ್, ಅದು ಸಾಫ್ಟ್ವೇರ್ ಏನ್ ಮಾಡುತ್ತೆ ಅಂತಂದ್ರೆ ಅಕಾರ್ಡಿಂಗ್ ಟು ದ ರ್ಯಾಂಕಿಂಗ್ ಸೀಟ್ ಅಲಾಟ್ ಮಾಡ್ಕೊಂಡು ಹೋಗುತ್ತೆ ಬಿಸ್ಡ್ ಆನ್ ದ ಚಾಯ್ಸಸ್ ಗಿವನ್ ಬೈ ದ ಸ್ಟೂಡೆಂಟ್. ಓಕೆ ಸರ್, ಯಾವ ತರ ಸೀಟ್ ಅಲಾಟ್ಮೆಂಟ್ ವರ್ಕ್ ಆಗುತ್ತೆ ಸರ್ ಅದು ಕೆಇ ವೆಬ್ಸೈಟ್ ಅಲ್ಲಿ? ಸರ್ ಕೆಇ ವೆಬ್ಸೈಟ್ ಅಲ್ಲಿ ಹೇಳಲ್ಲ ಸರ್, ಇಟ್ಸ್ ಡಿಪೆಂಡ್ ಅಪಾನ್ ದ ರ್ಯಾಂಕಿಂಗ್ ಸರ್. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಕೆಲವು ಟಾಪ್ ನಂಬರ್ 1 ಬಂದಿರೋ ಸ್ಟೂಡೆಂಟ್ ಏನ್ ಮಾಡ್ತಾನೆ, ಅವ್ನು RV ಕಾಲೇಜೇ ಬೇಡ ಅಂದಿರ್ತಾನೆ.
ಅವ್ನಿಗೆ ಯಾವ್ದು BMS ಇಷ್ಟ ಆಗಿರ್ಬೋದು, ಇಲ್ಲ ಅವ್ನೆಲ್ಲೋ ಮೈಸೂರಲ್ಲಿ ಓದ್ಬೇಕಾಗಿರುತ್ತೆ, ಇಲ್ಲ ಅವ್ನೆಲ್ಲೋ ಮಂಗಳೂರಲ್ಲಿ ಓದ್ಬೇಕಾಗಿರುತ್ತೆ. ಸೊ ನಾವು RV ಕಾಲೇಜ್ ತಗೊಳ್ಳಲ್ಲ. ಆಬ್ವಿಯಸ್ಲಿ ಸೆಕೆಂಡ್ ಯಾರು ಹಾಕಿರ್ತಾರೆ RV ಕಾಲೇಜ್ ಅವ್ನಿಗೆ ಹೋಗುತ್ತೆ ಸರ್. ಸೊ ನೆಕ್ಸ್ಟ್ ಇನ್ನೊಂದು ಸ್ಟೂಡೆಂಟ್ ಕೇಳಿದಾರೆ, ಏನ್ ಸರ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂದ್ರೆ ಅಂತ. ಸರ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂದ್ರೆ ಪ್ರಿಫರೆನ್ಸ್ ನೀವು ಕೊಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಎಕ್ಸಾಂಪಲ್ ಈಗ ಫಸ್ಟ್ ನೀವು ಪ್ರಿಫರೆನ್ಸ್ ಲಿಸ್ಟ್ ಮಾಡ್ಕೊಳ್ಳಿ. ಯಾವ್ದಿಲ್ಲ ನಿಮಗೆ ಫಸ್ಟ್ ಒಂದು ಕಾಲೇಜ್ ಪ್ರಿಫರೆನ್ಸ್ ಅಲ್ಲ ಕೋರ್ಸ್ ಪ್ರಿಫರೆನ್ಸ್. ಸೊ ಕೆಲವ್ರು ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್ ಅಂತಂದ್ರೆ, ಒಬ್ರು ಯಾವ್ದೇ ಕಾಲೇಜ್ ಸಿಕ್ಕಿದ್ರು ಪರವಾಗಿಲ್ಲ, ನಂಗೆ ಆ ಬ್ರಾಂಚ್ ಬೇಕು ಅಂತ ಇಂಟ್ರೆಸ್ಟ್ ತಗೋತಾರೆ. ನಿಮ್ಗೆ RV ಕಾಲೇಜಲ್ಲಿ ಯಾವ್ದಿಲ್ಲ, BMS ಕಾಲೇಜ್ ಯಾವ್ದೇ ಸಿಕ್ಕಿದ್ರು ಓದೋ ಸ್ಟೂಡೆಂಟ್ಸ್ ಇದಾರೆ ಸರ್. ಸೊ ಇಲ್ಲಿ ನೀವು ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನನ್ನ ಪ್ರಿಫರೆನ್ಸ್ ಯಾವ್ದು ಅಂತ. ಸೊ ಅವಾಗ ಏನಾಗುತ್ತೆ, ನೀವು ಎಕ್ಸಾಂಪಲ್ RV ಕಾಲೇಜಲ್ಲಿ ಕೆಲವು RV ಕಾಲೇಜಲ್ಲಿ ಯಾವ್ದೇ ಬ್ರಾಂಚ್ ಸಿಕ್ತು ಅಂದ್ರೆ ಫಸ್ಟ್ RV ಕಾಲೇಜ್ CSE, RV ಕಾಲೇಜ್ ಸೈಬರ್ ಸೆಕ್ಯೂರಿಟಿ, RV ಕಾಲೇಜ್ ಡೇಟಾ ML, ಮಿಷಿನ್ ಲರ್ನಿಂಗ್, ಮೆಕ್ಯಾನಿಕಲ್, ಸಿವಿಲ್, ಆಪ್ಷನ್ ಕೊಡ್ಕೊ ಬರ್ತೀರಾ. ತಿರ್ಗಾ ನಿಮಗೆ ಸೆಕೆಂಡ್ ಕಾಲೇಜ್ ಪ್ರಿಫರೆನ್ಸ್ ಹೋಗ್ತಾ ಇರೋದು BMS ಇರ್ಬೋದು, ತಿರ್ಗಾ ಆಮೇಲೆ ರೇವಾ ಯೂನಿವರ್ಸಿಟಿ ಇರ್ಬೋದು, ಆಮೇಲೆ MS ರಾಮಯ್ಯ ಇರ್ಬೋದು, ಆಮೇಲೆ ನಿತ್ಯ ಮೀನಾಕ್ಷಿ ಇರ್ಬೋದು. ಆ ತರ ನೀವು ಕಾಲೇಜ್ ಇಷ್ಟು ಮಾಡ್ಕೊಂಡು ಹೋಗ್ತೀರಾ. ಇದಕ್ಕೆ ಇನ್ನೂ ಕೆಲವು ಸ್ಟೂಡೆಂಟ್ಸ್ ಇದಾರೆ, ನಂಗೆ ಪರ್ಟಿಕ್ಯುಲರ್ ಇದೇ ಬ್ರಾಂಚ್ ಬೇಕು ಅಂತಾರೆ. ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಇನ್ A&M ಅಂತ ಇರ್ತಾರೆ. RV ಕಾಲೇಜ್ ಫಸ್ಟ್ ಆಪ್ಷನ್ RV ಕಾಲೇಜ್ A&ML, ತಿರ್ಗಾ BMS A&ML, MS ರಾಮಯ್ಯ A&ML, ಈಗ ಮೈಸೂರು ಬಂದ್ರೆ ವಿದ್ಯಾವರ್ಧಕ A&ML, ಈಗ RV ಯೂನಿವರ್ಸಿಟಿ ಮೈಸೂರಲ್ಲಿ ಓಪನ್ ಆಗ್ತಿದೆ ಅಲ್ಲಿ A&ML, NI A&ML, JC A&ML, ಹಾಸನಲ್ಲಿ ಮಲ್ನಾಡ್ ಕಾಲೇಜ್ ಇದೆ ಮಲ್ನಾಡ್ A&ML, ತುಮಕೂರಲ್ಲಿ ಸಿದ್ಧಗಂಗಾ ಇದೆ ಸಿದ್ಧಗಂಗಾ A&ML, ಹುಬ್ಳಿಲಿ KLE ಅಂತ ಇದೆ ಅಲ್ಲಿ KLE A&ML. ಇದೆಲ್ಲ ಬೆಸ್ಟ್ ಕಾಲೇಜಸ್. ಸೊ ಇದೆಲ್ಲ ಆದ್ಮೇಲೆ ತಿರ್ಗಿ ಸೆಕೆಂಡ್ ಪ್ರಿಫರೆನ್ಸ್ ಯಾವ್ದು ಹೋಗ್ತೀರಾ, A&ML ಸೈಬರ್ ಸೆಕ್ಯೂರಿಟಿ ಹೋಗ್ತೀರಾ. ತಿರ್ಗಿ RV ಸೈಬರ್ ಸೆಕ್ಯೂರಿಟಿ, ಅದು ಚಾಯ್ಸ್ 2 ಅಲ್ಲಿ ಚಾಯ್ಸ್ 2 ಅಲ್ಲ, ಅದು ಆಪ್ಷನ್ಸ್ ಸರ್. ಒಂದು 80 120 ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಹೋಗ್ಬೇಕು ಕೋರ್ಸಸ್. ಓಕೆ ಓಕೆ ಸರ್. ಈಗ ಇನ್ ಕೇಸ್ ಫಸ್ಟ್ ರೌಂಡ್ ಸೀಟ್ ಸಿಕ್ತು, ನಾನು ಸೆಕೆಂಡ್ ರೌಂಡ್ ಹೋಗ್ಬೋದಾ ಇಲ್ಲ ಅದೇ ಕಾಲೇಜ್ ತಗೊಬೇಕಾ? ಸರ್ 2 ಆಪ್ಷನ್ಸ್ ಇದೆ ಸರ್. ಎಕ್ಸಾಂಪಲ್ ನೀವು ಒಂದು 80 ಕಾಲೇಜ್ ಹಾಕಿರ್ತಾರ ಅನ್ಕೊಳ್ಳಿ, ನಿಮ್ಗೆ 15 ಕಾಲೇಜ್ ಸಿಕ್ಬಿಡ್ತು ಅಂತ ಹೇಳ್ಕೊಳ್ಳಿ. 2 ಆಪ್ಷನ್ಸ್ ಇದೆ. ಒಂದು ನೀವು ಸೀಟ್ ಬ್ಲಾಕ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಸೀಟ್ ಬ್ಲಾಕ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಕೆಳಗಡೆ ಇರೋ ಕಾಲೇಜಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ ಸರ್. ನೀವು ಟಾಪ್ 10 ಸಿಕ್ಕಿರುತ್ತಲ್ಲ 10ನೇ ಕಾಲೇಜಿನಲ್ಲಿ ನಾವು ಲೀಸ್ಟ್ ಮಾಡಿರೋ ಟಾಪ್ 10 ಮಾತ್ರ ನಿಮ್ಗೆ ನೆಕ್ಸ್ಟ್ ರೀಶಫಲ್ ಮಾಡಬಹುದು. ನಿಮ್ಗೆ ಅದರ ಮಾತ್ರ ನಿಮ್ಗೆ ಚಾನ್ಸಸ್ ಇರುತ್ತೆ. ನನಗೆ ಟಾಪ್ 10 ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ನಾನು ಯಾವ ಸೀಟ್ ಇದೆ ಅದು ಯಾವ್ದು ಈಗ 10ನೇ ಕಾಲೇಜ್ ಸಿಕ್ಕಿದೆ ಅಂದ್ರೆ ಅದರ ಆಪ್ಷನ್ ಒಂದ್ ರೀತಿ ಆಪ್ಷನ್ ಎಂಟ್ರಿ ಅದು. ಅಂದ್ರೆ ನೀವು ಐ ಆಮ್ ಬ್ಲಾಕಿಂಗ್ ದ ಸೀಟ್ ಅಂಡ್ ಸರೆಂಡರಿಂಗ್ ದ ರಿಮೈನಿಂಗ್ ಕಾಲೇಜಸ್ ಅಂತ ಆಪ್ಷನ್ ಎಂಟ್ರಿ ಇದೆ. ನನಗೆ ಯಾವುದೇ ನಂಗೆ ಸಿಕ್ಕಿರೋ ಕಾಲೇಜ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಇಲ್ಲ ಅಂತಂದಾಗ ಏನಾಗುತ್ತೆ, ಐ ಆಮ್ ನಾಟ್ ಬ್ಲಾಕಿಂಗ್ ದ ಸೀಟ್, ಐ ಆಮ್ ಗೋಯಿಂಗ್ ಫಾರ್ ಟು ರೀಶಫಲಿಂಗ್ ದ ಅಗೇನ್ ರಿಅರೇಂಜಿಂಗ್ ದ ಎಂಟೈರ್ ಕಾಲೇಜ್ ಲಿಸ್ಟ್ ಅಂತ ಬರುತ್ತೆ, ಕೋರ್ಸ್ ಲಿಸ್ಟ್ ಆರ್ ಎಂಟೈರ್ ಕಾಲೇಜ್ ಲಿಸ್ಟ್. ಸೊ ಅಂದ್ರೆ ನಾನು 2 ಆಪ್ಷನ್ ಇದೆ, ಕಾಲೇಜ್ ಉಳಿಸ್ಕೊಬಹುದು ಇಲ್ಲ ಬೇಡ ಅಂತ ಹೇಳಿ ಬಿಟ್ಬಿಟ್ಟು ನೆಕ್ಸ್ಟ್ ರೌಂಡ್ ಅಲ್ಲಿ ತಿರ್ಗಾ ಹೊಸದಾಗಿ ಟ್ರೈ ಮಾಡಬಹುದು ಸರ್. ಓಕೆ ಓಕೆ ಸರ್. ನೆಕ್ಸ್ಟ್ ಸರ್ ಲಾಸ್ಟ್ ಕ್ವಶನ್, ಈಗ ಏನ್ ಸರ್ ಡಿಫ್ರೆನ್ಸ್ ರೌಂಡ್ 1 ರೌಂಡ್ 2 ಎಕ್ಸ್ಟೆಂಡೆಡ್ ರೌಂಡ್ ಅಂದ್ರೆ? ಸರ್ ರೌಂಡ್ 1 ಅಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಸೊ ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ರ್ಯಾಂಕಿಂಗ್ ಒಳ್ಳೆ ರ್ಯಾಂಕ್ ಇರೋ ಸ್ಟೂಡೆಂಟ್ಸ್ಗೆ ಸೀಟ್ ಬ್ಲಾಕ್ ಆಗ್ಬಿಡುತ್ತೆ ಸರ್, ಅವ್ರಿಗೆ ಒಳ್ಳೊಳ್ಳೆ ಕಾಲೇಜ್ ಸಿಕ್ಬಿಡುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವರು ಫಾರ್ಮಸಿಗೆ ಹೋಗೋರು ಇರ್ತಾರೆ, ಡೆಂಟಲಿಗೆ ಹೋಗೋರು ಇರ್ತಾರೆ, ಇಲ್ಲ ನೀಟಲ್ಲಿ ಸೀಟ್ ಸಿಕ್ಕೋರು ಇರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ರೌಂಡ್ ಒನ್ ಇಟ್ಕೊಂಡು ರೌಂಡ್ 2 ಹೋಗ್ತಾರೆ ಸರ್. ಆಗ ರೌಂಡ್ 2 ವೇಟ್ ಮಾಡ್ತಾರೆ. ಅವರು ಬೇರೆ ಕಡೆ ಕೌನ್ಸಿಲಿಂಗ್ ಮಾಡ್ತಾ ಇರ್ತಾರೆ. ಈಗ ಫಾರ್ಮಸಿ ಕೌನ್ಸಿಲಿಂಗ್ ಮಾಡ್ತಾ ಇರ್ತಾರೆ, ನರ್ಸಿಂಗ್ ಸಿಗ್ತಾ ಇರ್ತಾರೆ, ಡೆಂಟಲ್ ಅವ್ರಿಗೇನೋ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಡ್ತು ಅಂತ ಅಲ್ಲಿ ಕಾಲೇಜ್ ಸಿಕ್ತು ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಸೀಟ್ ಅನ್ಫಿಲ್ಡ್ ಆಗ್ಬಿಡುತ್ತೆ. ಅವ್ರೆಲ್ಲ ಏನ್ ಮಾಡ್ತಾರೆ, ಸೀಟ್ ನ ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಅದ್ರಲ್ಲಿ ಎಲ್ಲಿಗೆ ಬರುತ್ತೆ ಅಂದ್ರೆ ರೌಂಡ್ 3 ಅಂತ ಬರುತ್ತೆ ಸರ್. ರೌಂಡ್ 3 ಇಲ್ಲಿ ಅನ್ಫಿಲ್ಡ್ ಸೀಟ್ ಅನ್ಫಿಲ್ಡ್ ಆಗಿರುತ್ತಲ್ಲ, ಆ ಸೀಟ್ ಎಲ್ಲ ತಿರ್ಗಾ ನಿಮಗೆ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಬಟ್ ಇಲ್ಲೊಂದು ಕ್ಯಾಚ್ ಇದೆ ಸರ್, ನೀವು ರೌಂಡ್ 3 ಹೋಗ್ಬೇಕು ಅಂದ್ರೆ ನೀವು ರೌಂಡ್ 2 ಸೀಟ್ ಬ್ಲಾಕ್ ಮಾಡ್ಲೇಬೇಕು. ರೌಂಡ್ 3 ಸೀಟ್ ಬ್ಲಾಕ್ ಮಾಡಿದ್ರೆ ಮಾತ್ರ ನಿಮಗೆ ರೌಂಡ್ 2 ಸೀಟ್ ಬ್ಲಾಕ್ ಮಾಡಿದ್ರೆ ಮಾತ್ರ ನಿಮಗೆ ರೌಂಡ್ 3 ಹೋಗಕ್ಕೆ ಚಾನ್ಸ್ ಸಿಗುತ್ತೆ ಸರ್. ಸೊ ಅಂದ್ರೆ ಲಾಸ್ಟ್ ರೌಂಡ್ ತನಕ ವೇಟ್ ಮಾಡಿದ್ರೆ ಚಾನ್ಸಸ್ ಇದೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಇಲ್ಲಿ ಇನ್ನೊಂದು ಕ್ಯಾಚ್ ಇದೆ ಸರ್. ಈ ಎಕ್ಸಾಂಪಲ್ ನಿಮಗೆ ರೌಂಡ್ 3 ಏನಾದ್ರು ನಿಮಗೆ ಲೇಟ್ ಆಗ್ಬಿಡ್ತು ಅಂದ್ರೆ ಅವ್ರು ಹೇಳ್ತಾರೆ, ನೀವು ಫಸ್ಟ್ ಹೋಗಿ ಇರೋ ಕಾಲೇಜ್ ಅಡ್ಮಿಷನ್ ಆಗಿ, ಸಿಕ್ಕಿರೋ ಕಾಲೇಜ್ ಅಡ್ಮಿಷನ್ ಆಗಿ ಅಂತ ಹೇಳ್ತಾರೆ. ಆಮೇಲೆ ನಿಮ್ಗೆ ಅವ್ರು ರೌಂಡ್ 3 ಆಪ್ಷನ್ ಎಂಟ್ರಿ ಬಿಡ್ತಾರೆ. ಅವಾಗ ನಿಮ್ಗೆ ರೌಂಡ್ 3 ಬಿಡಬಹುದು. ಸೊ ಕೆಲವು ಇಯರ್ಸ್ ಅಲ್ಲಿ ನೋಡಿದ್ವಿ ಸರ್, ರೌಂಡ್ 4 ಹತ್ರ ಬಂದಿದೆ ಸರ್. ಸೊ ಸೀಟ್ ಅನ್ಫಿಲ್ಡ್ ಆಗಿರೋ ಸೀಟ್ಸ್ ಇರುತ್ತೆ, ಎಲ್ಲೆಲ್ಲೋ ನೀಟ್ ಎಕ್ಸಾಮ್ ಡಿಲೇ ಆಗಿರುತ್ತೆ, ಇಲ್ಲಿ ಯಾವ್ದು ಬೇರೆ ಬೇರೆ ಕೋರ್ಸ್ ಕೌನ್ಸಿಲಿಂಗ್ ಎಲ್ಲ ಲೇಟ್ ಆಗಿರುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಡಿಪೆಂಡ್ ಅಪಾನ್ ದ KE ಡೈರೆಕ್ಟರ್ ಇರ್ತಾರಲ್ಲ, ಅವ್ರು ಡಿಸೈಡ್ ಮಾಡ್ತಾರೆ ನಾವು ರೌಂಡ್ 4 ಅನ್ಫಿಲ್ಡ್ ಸೀಟ್ಸ್ ಹೋಗ್ಬೋದಾ ಅಂತ. ಸೊ ಅದು ಇಂಟಿಮೇಷನ್ ಬರುತ್ತೆ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಸ್ಟೂಡೆಂಟ್ಸ್ ಒಂದು ಆಪ್ಷನ್ ಕೊಡ್ತಾರೆ, ನೀವು ರೌಂಡ್ 3 ರೌಂಡ್ 4 ಹೋಗ್ಬೋದು ಅಂತ. ಸರ್ ಈಗ ಆಪ್ಷನ್ ಎಂಟ್ರಿ ಯಾವ ತರ ಮಾಡ್ಬೇಕು ಅಂತ ಹೇಳ್ತೀರಾ ಸ್ವಲ್ಪ? ಸರ್ ಇನ್ನು KE ಇಂದ ಇನ್ನು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಂದಿಲ್ಲ ಯಾವತ್ತು ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ. ಅವ್ರು ಬಂದ್ಮೇಲೆ ಸರ್ ನಿಮ್ಗೆ ಫಸ್ಟ್ ಯಾವತ್ತು ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಒಂದು ಮಾಕ್ ಅಂತ ಬಿಡ್ತಾರೆ ಸರ್. ಮಾಕ್ ಅಂದ್ರೆ ಪ್ರಯತ್ನ
ಅಂದ್ರೆ ಇದು ಯಾವ ತರ ಆಪ್ಷನ್ ಎಂಟ್ರಿ ಮಾಡಬೇಕು, ಅದರಲ್ಲಿ ಕೆಲವು ತಪ್ಪು ಮಾಡ್ತೀರಾ, ಕೆಲವು ತಪ್ಪಾಗುತ್ತೆ, ಅದಕ್ಕೋಸ್ಕರ ಮಾಕ್ ಅಂತ ಬಿಡ್ತಾರೆ ಸರ್. ಫಸ್ಟ್ ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಮಾಕ್ ರಿಸಲ್ಟ್ ಅಂತ ಕೊಡಿದ್ರೆ ಆ ಮಾಕ್ ರಿಸಲ್ಟ್ ಅಲ್ಲಿ ನಿಮಗೆ ಒಂದು ಗೊತ್ತಾಗುತ್ತೆ ಈ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಅದೇ ಕಾಲೇಜ್ ಸಿಗುತ್ತೆ ಅಂತ ಹೇಳಕ್ಕೂ ಆಗಲ್ಲ, ಬೇರೆ ಕಾಲೇಜು ಸಿಗ್ಬೋದು, ಇಲ್ಲ ಬೆಟರ್ ಕಾಲೇಜು ಸಿಗ್ಬೋದು. ಸೊ ಒನ್ ಇಸ್ ಅ ಮಾಕ್ ಅಂತಂದ್ರೆ ಒಂದು ಪ್ರಯತ್ನ ಅಷ್ಟೇ. ಸೊ ಮಾಕ್ ಆದ್ಮೇಲೆ ನಿಮ್ಗೆ ಏನ್ ಮಾಡಿದ್ರೆ ತಿರುಗಿ ಆಪ್ಷನ್ ಎಂಟ್ರಿ ಕೊಡ್ತಾರೆ. ಆಪ್ಷನ್ ಎಂಟ್ರಿ ಕೂಡ ತಿರುಗಿ ನೀವು ರೀಶಫಲ್ ಮಾಡಬಹುದು, ಕಾಲೇಜಸ್ ನ ರೀಶಫಲ್ ಮಾಡಿಲ್ಲ ಚೇಂಜೇ ಮಾಡಬಹುದು, ಎಂಟರ್ ಲೀಸ್ಟ್ ನ ಚೇಂಜ್ ಮಾಡ್ಬಿಟ್ಟು ಅವಾಗ ಅವ್ರು ಏನ್ ಮಾಡಿದ್ರು ಆಪ್ಷನ್ ಎಂಟ್ರಿ 1 ಅಂತ ಕೊಡ್ತಾರೆ. ಆಪ್ಷನ್ ಎಂಟ್ರಿ 1 ಆದ್ಮೇಲೆ ಸಬ್ಮಿಟ್ ಮಾಡ್ತೀರಾ, ನಂಬರ್ ಆಫ್ ಲಿಸ್ಟ್ ಆಫ್ ಕಾಲೇಜಸ್, ನಂಬರ್ ಆಫ್ ಬ್ರಾಂಚಸ್ ಪ್ರಿಫರೆನ್ಸ್ ಎಲ್ಲ ಕೊಟ್ಟು ಏನ್ ಮಾಡಿದ್ರೆ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಸಬ್ಮಿಟ್ ಮಾಡ್ತೀರಾ. ಅದಕ್ಕೊಂದು 2 to 3 days ಟೈಮ್ ತಗೋತಾರೆ. ಆ 3 days ಮೇಲೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಆಪ್ಷನ್ 1 ಎಂಟ್ರಿ ಅದು ಆಪ್ಷನ್ 1 ರಿಸಲ್ಟ್ ಅಂತ ಬರುತ್ತೆ. ಅಲ್ಲಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆದ್ರೆ ನೀವು ಹೋಗಿ ಅಡ್ಮಿಷನ್ ಆಗ್ಬೋದು. ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಅಂತ ಅಂದ್ರೆ ಇಲ್ಲ ಸೀಟ್ ಬ್ಲಾಕ್ ಮಾಡಬಹುದು, ಸೀಟ್ ಅನ್ಬ್ಲಾಕ್ ಮಾಡ್ಕೊಂಡು ಹೊಸದಾಗಿ ರೀ ಎಂಟ್ರಿ ಮಾಡ್ತೀರಿ ಅಂದ್ರೆ ಆಪ್ಷನ್ 2 ಮಾಡ್ಕೊಂಡು ಆಪ್ಷನ್ 2 ಎಂಟ್ರಿಗೆ ಹೋಗ್ಬೋದು. ಸೊ ನಿಮ್ಗೆ ಆಪ್ಷನ್ 1 ಇಂದ ಆಪ್ಷನ್ 2 ಹೋಗ್ಬೇಕು ಅಂದ್ರೆ ಮಿನಿಮಮ್ 10 to 15 days ಗ್ಯಾಪ್ ಇರುತ್ತೆ ಸರ್. ಯಾಕಂದ್ರೆ ಫಸ್ಟ್ ರೌಂಡ್ ಯಾರ್ಯಾರು ಸೀಟ್ ಸೆಲೆಕ್ಟ್ ಆಗಿ ಅಡ್ಮಿಷನ್ ಆಗ್ಬೇಕಾಗಿರುತ್ತೆ, ಅಲ್ಲಿ ಅನ್ಫಿಲ್ಡ್ ಸೀಟ್ ಹಾಕ್ಬೇಕಾಗುತ್ತೆ, ಅದೆಲ್ಲ ನಿಮ್ಗೆ ಆಪ್ಷನ್ 2 ಅಲ್ಲಿ ಕುತ್ಕೋಬೇಕು. ಈಗ ಆಪ್ಷನ್ 2 ಅಲ್ಲಿ ಸೇಮ್ ಪ್ರೊಸೀಜರ್, ನೀವು ಅಲ್ಲಿ ರೀ ಎಂಟ್ರಿ ಮಾಡ್ತೀರಾ. ರೀ ಎಂಟ್ರಿ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ಆಪ್ಷನ್ ಲಿಸ್ಟ್ ಮಾಡ್ತೀರಾ. ತಿರ್ಗಾ ಕೆ ಅವರು ಒಂದು 2 to 3 days ಟೈಮ್ ತಗೋತಾರೆ. ತಿರ್ಗಾ ಆಪ್ಷನ್ 2 ರಿಸಲ್ಟ್ ಕೊಡ್ತೀರಾ. ತಿರ್ಗಾ ನಿಮ್ಗೆ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಆಪ್ಷನ್ 2 ಅಲ್ಲಿ ಸೀಟ್ ಸೆಲೆಕ್ಷನ್ ಆಗ್ಬೋದು, ಇಲ್ಲ ಯು ಕ್ಯಾನ್ ಗೋ ಫಾರ್ ದ ಆಪ್ಷನ್ 3. ಬಟ್ ನಂಗೊತ್ತಿರೋ ನಾಲೆಡ್ಜ್ ಪ್ರಕಾರ ಆಪ್ಷನ್ 2 ಅಲ್ಲಿ ಸೀಟ್ ಬ್ಲಾಕ್ ಮಾಡ್ಕೊಂಡು ಆಪ್ಷನ್ 3 ಹೋಗ್ಬೇಕಾಗುತ್ತೆ ಸರ್. ಸರ್ ಇನ್ ಕೇಸ್ ಈಗ ಯಾರಾದ್ರೂ ಸ್ಟೂಡೆಂಟ್ 1 to 1 ನಿಮ್ಮ ಹತ್ರ ಕೌನ್ಸಿಲಿಂಗ್ ಮಾಡಿಸ್ಕೊಬೇಕು, ಯಾವ ತರ ಸೀಟ್ ನ ಅಲಾಟ್ ಮಾಡಿಸ್ಕೊಬೇಕು ಅಂದ್ರೆ ನೀವು ಹೆಲ್ಪ್ ಮಾಡ್ತೀರಾ? ಖಂಡಿತ ಹೆಲ್ಪ್ ಮಾಡ್ತೀರಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾಗೇಶ್ ಒಂದು ಲಿಂಕ್ ಹಾಕ್ತಾರೆ, ಅಲ್ಲಿ ನಿಮ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಂದು ವಾಟ್ಸ್ಆಪ್ ನಂಬರ್ ಕೊಡ್ತೀನಿ, ಬರೀ ವಾಟ್ಸ್ಆಪ್ ಮೆಸೇಜ್ ಮಾಡಿ. ನಿಮ್ಮ ಡೀಟೇಲ್ಸ್ ಎಲ್ಲ ನಂಗೆ ಗೊತ್ತಾಗಿರುತ್ತೆ. ನಿಮ್ಗೆ ಏನಾದ್ರು ಯಾವ ಕಾಲೇಜ್ ತಗೋಬೇಕು, ಯಾವ ಊರಲ್ಲಿ ಯಾವ ಕಾಲೇಜ್ ಬೆಸ್ಟ್ ಇದೆ, ನಿಮ್ಮ ಪ್ರಿಫರೆನ್ಸ್ ಪ್ರಕಾರ ಯಾವ ಕೋರ್ಸ್ ಚೆನ್ನಾಗಿದೆ, ಅದೆಲ್ಲ ಅಸಿಸ್ಟೆನ್ಸ್ ಕೊಡ್ತೀನಿ ನಾಗೇಶ್. ಓಕೆ ಸರ್, ಏನೋ ಹೆಲ್ಪ್ ಮಾಡಿ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ನಾಗೇಶ್.